ನಾನು ಫಸ್ಟ್ ಸಿನಿಮಾ ನೋಡಿದ್ದು, ನಿನ್ನೆ ನೋಡೋಕ್ಕಾಗಿರಲಿಲ್ಲ. ಬಟ್ ಸಿನಿಮಾ ನೋಡ್ತಾ ನೋಡ್ತಾ ಸಖತ್ ಕನೆಕ್ಟ್ ಆದ್ವಿ ಅಂತ ಹೇಳ್ಬೋದು. ನನಗೆ ಸಿನಿಮಾ ಮಾಡಿದ್ರು ಕೂಡ ನನಗೆ ಎಷ್ಟೊಂದು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಶಾಕ್ ಕೊಡ್ತು. ಶರಣ್ ಸರು ಮತ್ತು ನಮ್ಮದೆಲ್ಲ ಟೀಮ್ ಎಂಟ್ರಿ ಆಗಿರ್ಬೋದು, ಅದೆಲ್ಲ ನನಗೆ ಶೂಟಿಂಗ್ ಟೈಮ್ ನೆನಪಾಗ್ತಾ ಇತ್ತು ಆ್ಯಕ್ಚುಲಿ. ಅದರಲ್ಲೂ ಕ್ಲೈಮ್ಯಾಕ್ಸ್ ಇಸ್ ದ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ಅದರಲ್ಲೂ ಆಂಜನೇಯ ಅಂದರೆ ಒಂದು ಪವರ್, ಆಂಜನೇಯ ಅಂದರೆ ಒಂದು ಎಮೋಷನ್, ಎಲ್ರಿಗೂ ಕೂಡ ಆ ಒಂದು ಎಮೋಷನ್ ಇಟ್ಕೊಂಡು ಕ್ಲೈಮ್ಯಾಕ್ಸ್ ಎಂಡ್ ಆಗುವಂಥದ್ದು ಒಂಥರ ವಿಭಿನ್ನವಾದ ಅನುಭವ. ಆ್ಯಂಡ್ ನನ್ನ ಪಾತ್ರನೂ ಮೊದಲನೇದಾಗಿ ಒಂದು ರೀತಿ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮದೊಂದು 4 ಜನದ ಗ್ರೂಪ್ ಏನಿದೆ ಅದೇನೋ ಒಂದು ಮೋಡಿ ಮಾಡಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಬ್ಬ ಬರ್ತಾ ಇದೆ, ಸೊ ಹಬ್ಬಕ್ಕೆ ಸಾಕಷ್ಟು ರಜಾ ಸಿಗ್ತಾ ಇದೆ. ಇಡೀ ಫ್ಯಾಮಿಲಿ ಸಮೇತ ಬಂದು ನೀವು ನೋಡಿದ್ದೀರಾ. ಹಾರರ್ ಸಿನಿಮಾ ಆದರೂ ಕೂಡ ಎಲ್ಲೂ ಕೂಡ ಒಂಥರ ನೋಡೋದಕ್ಕೆ ಆಗಲ್ಲ, ಅಥವಾ ಒಂದು ಏನಂತಾರೆ ಫ್ಯಾಮಿಲಿ ಕುತ್ಕೊಂಡು ನೋಡೋದಕ್ಕಾಗಲ್ಲ. ಭಯ ಪಡಿಸುತ್ತೆ, ಆದರೆ ಭಯಂಕರವಾಗಿಲ್ಲ. ಸೊ ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ. ಚೂಮಂತರ್ ಸಿನಿಮಾನ ನಿಮ್ಮ ಮಡಲಿಗೆ ಹಾಕಿದೀವಿ. ಹಬ್ಬದ ಟೈಮ್ ಬೇರೆ, ಸುಗ್ಗಿ ಏನು ಹಬ್ಬ ಇದು. ಸೊ ದಯವಿಟ್ಟು ಆ ಒಂದು ಸಂಭ್ರಮನ ನಮ್ಮ ಕನ್ನಡ ಚಲನಚಿತ್ರಕ್ಕೆ ಕೊಡಿ. ದಯವಿಟ್ಟು ಚೂಮಂತರ್ ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಅಣ್ಣನ ಸಿನಿಮಾ ಮಾತ್ರ ಅಲ್ಲ, ನಾನು ಎಲ್ಲ ಕನ್ನಡ ಸಿನಿಮಾಗಳ ಅಭಿಮಾನಿ. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಈ ಥರದ್ದು ಒಂದು ಜಾನರ್ ಸಿನಿಮಾ ಇದೆಯಲ್ಲ, ಹೆದರಿಸೋದು ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನಲ್ಲಿ ಅವರಿಬ್ಬರನ್ನ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಇದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟ್ರಿಗೆ. ಅವರು 3 ಜನ ಒಂಥರ 3 ಶಕ್ತಿಗಳ ಥರ ಈ ಸಿನಿಮಾದನ್ನೇ ತೊಗೊಂಡು ಹೋಗಿದ್ದಾರೆ. ದೇ ಹ್ಯಾವ್ ಡನ್ ಎ ಸೂಪರ್ ಜಾಬ್. ನಿಮಗೆ ಸಿನಿಮಾ ನೋಡದೇ ಹೋದ್ರು ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ, ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡಿಗೆ ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ, ಇವರಿಬ್ಬರು ಎಷ್ಟು ಸುಂದರವಾಗಿ ಕಾಣ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಆಮೇಲೆ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಅವರಿಬ್ಬರನ್ನ ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೇನು ಕೂಡ. ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ನನಗೆ ಕನ್ನಡ ಸಿನಿಮಾಗಳು ಒಳ್ಳೆ ಬಡ್ಜೆಟ್ ಸಿನಿಮಾಗಳು, ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಕಲಾವಿದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳಿರಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ ಸಹಜವಾಗಿ ನಿರ್ಮಾಪಕರು 1 ಥಿಯೇಟ್ರಲ್ಲ 2 ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ. ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ. ಕನ್ನಡಿಗರು ಆ ಥರದ ಸಿನಿಮಾಗಳನ್ನು, ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿಗೊಳಿಸಲಿ ಅಂತ ನಾನು ಆಲ್ ದ ಬೆಸ್ಟ್ ಟೀಮ್ ಎಲ್ಲರಿಗೂ. ಇವರು ಚೆನ್ನಾಗಿ ಮಾಡಿ. ನಾನೇ ಇದಾಗ್ಬಿಟ್ಟೆ ಅವ್ರ ಎಂಟ್ರಿ ನೋಡ್ಬಿಟ್ಟು. ಎರಡೂ ಡೈನಮೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಡೈನಮೋ. ಎಲ್ಲ ನನ್ನ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಆಮ್ ವೆರಿ 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 ಹ್ಯಾಪಿ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇವಾಗ. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾಕೆಂದರೆ ದಿಸ್ ಇಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಮೂವಿ. ಸೌಂಡ್ ಸಿಸ್ಟಮ್ ಆಗಿರಲಿ, ವಿಜುವಲ್ಸ್ ಆಗಿರಲಿ, ನಿಮ್ಗೆ ಗೂಸ್ ಬಂಪ್ಸ್ ಕೊಡುವಂಥ ಮೂಮೆಂಟ್ಸ್ ಆಗಿರಲಿ, ಸಿನಿಮ್ಯಾಟಿಕ್ ಪಕ್ಕಾ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು.